ಟ್ರೀಟ್ಮೆಂಟ್ ಚೆನ್ನಾಗಿದೆ ಮೇಡಮ್. 100-200% ಟ್ರೀಟ್ಮೆಂಟ್ ಅಂತೂ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ. ಏನೇ ಇದ್ರು ಒಂಚೂರು ಆ ಪೇಷಂಟ್ನ ತಮ್ಮವ್ರ ಥರನೇ ನೋಡ್ತಾರೆ. ಅದು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಿದ್ದೀರಿ, ಒಳ್ಳೆ ಊಟ ಕೊಡ್ತೀರಿ ಅಡ್ಮಿಷನ್ ಆಗೋರಿಗೆ. ಮತ್ತು ಕಷಾಯ ಆಗಿದೆ ನಾವು ಮನೆಗೆ ಮಾಡ್ಕೊಂಡು ಕುಡಿಯಲ್ಲ ಅಂತಂದ್ರೆ ಪಾಪ ಅಷ್ಟು ಜನಕ್ಕೂ ಕಷಾಯ ಮಾಡಿಕೊಡ್ತಾರೆ. ಕ್ಲೀನಿಂಗ್ ಎಲ್ಲ ಭಾಳ ಚೆನ್ನಾಗಿದೆ. ಅದ್ರ ಬಗ್ಗೆ ನಾವು ಯಾವುದೇ ಇದಿಲ್ಲ ಮೇಡಮ್. ಟ್ರೀಟ್ಮೆಂಟ್ ಚೆನ್ನಾಗಿದೆ ಮೇಡಮ್. 100-200% ಟ್ರೀಟ್ಮೆಂಟ್ ಅಂತೂ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ. ಏನೇ ಇದ್ರು ಒಂಚೂರು ಆ ಪೇಷಂಟ್ನ ತಮ್ಮವ್ರ ಥರನೇ ನೋಡ್ತಾರೆ. ಅದು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಿದ್ದೀರಿ, ಒಳ್ಳೆ ಊಟ ಕೊಡ್ತೀರಿ ಅಡ್ಮಿಷನ್ ಆಗೋರಿಗೆ. ಮತ್ತು ಕಷಾಯ ಆಗಿದೆ ನಾವು ಮನೆಗೆ ಮಾಡ್ಕೊಂಡು ಕುಡಿಯಲ್ಲ ಅಂತಂದ್ರೆ ಪಾಪ ಅಷ್ಟು ಜನಕ್ಕೂ ಕಷಾಯ ಮಾಡಿಕೊಡ್ತಾರೆ. ಕ್ಲೀನಿಂಗ್ ಎಲ್ಲ ಭಾಳ ಚೆನ್ನಾಗಿದೆ. ಅದ್ರ ಬಗ್ಗೆ ನಾವು ಯಾವುದೇ ಇದಿಲ್ಲ ಮೇಡಮ್. ಈಗ ಆಪರೇಷನ್ ಬೇಡ ಅನ್ನೋ ಉದ್ದೇಶಕ್ಕೆ ಸರ್ಚ್ ಮಾಡಿ ಬಂದ್ವಿ ಮೇಡಮ್. ಆಪರೇಷನ್ ಯಾಕೆ ಬೇಡ ಅಂತ ಡಿಸೈಡ್ ಮಾಡಿದ್ರಿ? ಆಪರೇಷನ್ ಒಂದ್ಸತಿ ಅಪೆಂಡಿಕ್ಸ್ ಆಪರೇಷನ್ ಮಾಡಿಸಿನೇ 2 ವರ್ಷ ಅನುಭವಿಸಿದ್ದೀನಿ ಸೈಡ್. ಹೌದಾ? ಓಕೆ ಓಕೆ. ಅನೆಸ್ಥೇಸಿಯಾ ಕೆಲವ್ರಿಗೆ ಆಗಲ್ಲ, ಅದು ನನಗೆ ಬ್ಯಾಡ್ ಲಕ್. ನನಗೆ ಅದು ಅನೆಸ್ಥೇಸಿಯಾ ವರ್ಕ್ ಆಗಲಿಲ್ಲ, ಹಾಗಾಗಿ ಸೈಡಿಗೆ ಪೇನ್ ಬಂತು. ಓ ಅದ್ರ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಕುಮಾರ್ ನಾಯ್ಕ್ ಮೇಡಮ್. ಎಷ್ಟು ವಯಸ್ಸಾಗಿದೆ ಸರ್? 40 ವರ್ಷ. 40 ವರ್ಷ. ಎಲ್ಲಿಂದ ಬರ್ತಿರೋದು ಸರ್? ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕು. ಓಕೆ ಓಕೆ. ಏನ್ ಪ್ರಾಬ್ಲಮ್ ಆಗಿತ್ತು ಸರ್? ಡಿಸ್ಕ್ ಬಲ್ಜ್ ಆಗಿತ್ತು ಮೇಡಮ್. ಡಿಸ್ಕ್ ಬಲ್ಜ್ ಆಗಿತ್ತಾ? ಓಕೆ. ಸಯಾಟಿಕಾ ಪ್ರಾಬ್ಲಮ್, ಡಿಸ್ಕ್ ಬಲ್ಜ್ ಆಗಿತ್ತು. ಓಕೆ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು ಸರ್? 2 ಇಯರ್ಸ್ ಇಂದ. 2 ಇಯರ್ಸ್ ಇಂದನಾ? ಅಲ್ಲಿ ಹತ್ರ ಬೇರೆ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸಿದೀರಾ? ಮೇಡಮ್ ಸುಮಾರು ಹಾಸ್ಪಿಟಲ್ ತೋರಿಸಿದೆ. ಏನ್ ಹೇಳಿದ್ರು? ಆಪರೇಷನ್ ಮಾಡ್ಬೇಕಂದಿದ್ರು. ಕಂಪಲ್ಸರಿ ಆಪರೇಷನ್ ಮಾಡ್ಬೇಕು ಅಂತ, ಬೇರೆ ಏನು ದಾರಿನೇ ಇಲ್ಲ ಅಂತ ಹೇಳಿದ್ರು. ಆಪರೇಷನ್ ಮಾಡ್ಲೇಬೇಕಂತ. ಓಕೆ ಓಕೆ. ನೀವು ಯಾಕೆ ಮಾಡಿಸ್ಕೊಂಡಿಲ್ಲ ಮೇಡಮ್? ಈಗ ಆಪರೇಷನ್ ಬೇಡ ಅನ್ನೋ ಉದ್ದೇಶಕ್ಕೆ ಸರ್ಚ್ ಮಾಡಿ ಬಂದ್ವಿ ಮೇಡಮ್. ಹೌದಾ? ಆಪರೇಷನ್ ಯಾಕೆ ಬೇಡ ಅಂತ ಡಿಸೈಡ್ ಮಾಡಿದ್ರಿ? ಆಪರೇಷನ್ ಒಂದ್ಸತಿ ಅಪೆಂಡಿಕ್ಸ್ ಆಪರೇಷನ್ ಮಾಡಿಸಿನೇ 2 ವರ್ಷ ಅನುಭವಿಸಿದ್ದೀನಿ ಸೈಡ್. ಹೌದಾ? ಓಕೆ ಓಕೆ. ಅನೆಸ್ಥೇಸಿಯಾ ಕೆಲವ್ರಿಗೆ ಆಗಲ್ಲ, ಅದು ನನಗೆ ಬ್ಯಾಡ್ ಲಕ್. ನನಗೆ ಅದು ಅನೆಸ್ಥೇಸಿಯಾ ವರ್ಕ್ ಆಗಲಿಲ್ಲ, ಹಾಗಾಗಿ ಸೈಡಿಗೆ ಪೇನ್ ಬಂತು. ಓ ಅದರಿಂದ ಆಗಿದೆ ಅಂತನಾ? ಓಕೆ ಓಕೆ ಓಕೆ. ಅಪೆಂಡಿಕ್ಸ್ ಯಾವಾಗ ಆಗಿತ್ತು? ಮೇಡಮ್ 2 ಇಯರ್ಸ್ ಬ್ಯಾಕ್. 2 ಇಯರ್ಸ್ ಮುಂಚೆ ಆಗಿದಾಗ ಓಕೆ ಓಕೆ ಓಕೆ. ಅಪೆಂಡಿಕ್ಸ್ ಆಗಿ ಸರ್ಜರಿ ಮಾಡ್ಕೊಂಡು 15 ಡೇಸ್ ನಲ್ಲಿ ಅನಸ್ತೀಶಿಯಾ ಸೆಟ್ ಆಗಿಲ್ದಂಗೆ ಹಿಂಗ ಆಗ್ಬಿಟ್ಟಿತ್ತು. ಓಕೆ ಓಕೆ. ಇದರದ್ದು ಡಿಸ್ಕ್ ಬಲ್ಜ್ 2 ವರ್ಷದಿಂದ ಅಂತ ಹೇಳಿದ್ರಿ ಅಲ್ಲ, ಅದು ಯಾವಾಗ ಆಗಿತ್ತು ಮೇಡಮ್? ಅದೇ ಅಪೆಂಡಿಕ್ಸ್ ಆಪರೇಷನ್ ಆಗ್ತಿದ್ದ ಹಾಗೇನೆ ನಮ್ಗೆ ಗೊತ್ತೇ ಆಗ್ಲಿಲ್ಲ ಅದು ಸೈಟಿಕ ಪೇನ್ ಅನ್ನೋದನ್ನ. ಮಾಮೂಲು ಸೊಂಟ ನೋವು ಬರೋದು, ಆಮೇಲೆ ಕಾಲ್ ಸೆಳೆತ ಬರೋದು, ಹಾಗಾಗಿ ನಾವು ಕುತ್ಕೊಳ್ಳೋ ಸಿಸ್ಟಮ್ ಸರಿ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಹಂಗೆ ಅದೇನಾಗಲ್ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಯೂಸ್ ಮಾಡ್ತಿದ್ವಿ, ವರ್ಕ್ ಮಾಡ್ತಿದ್ವಿ. ತದನಂತರದಲ್ಲಿ ಸಿವಿಯರ್ ಆದಾಗ ಇಲ್ಲಿ ಬಂದು ನಾನು ಅಡ್ಮಿಟ್ ಆದೆ. ಹೆಂಗ್ ಬಂದ್ರಿ? ವೀಲ್ ಚೇರ್ ಅಲ್ಲಿ ಬಂದ್ರಿ ಅಂತ ಹೇಳ್ತಿದ್ರಿ ಅಲ್ಲ? ನಡ್ಕೊಂಡ್ ಬರಕ್ ಆಗ್ಲಿಲ್ಲ. ಕೊನೆಗೆ ನೋವು ತಡಿಲ್ಲ ಅಂದ್ರೇನೆ ಇನ್ನೇನು ಹೋಗ್ಬಿಡೋಣಪ್ಪ ಅಂದ್ಕೊಂಡು ಇದ್ರಲ್ಲಿ CCTV ಅಲ್ಲಿ ನೋಡ್ಬಿಟ್ಟು ರಾಕೇಶ್ ಸರ್ಕಾರ ಅಂದ್ಬಿಟ್ಟು ಇಲ್ಲ ಫಸ್ಟ್ ಇವ್ರಿಗೆ ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿ ಆಗ ವೀಲ್ ಚೇರ್ ಮೇಲೆ ಎತ್ತಳಕ್ಕೂ ಆಗ್ತಿರ್ಲಿಲ್ಲ, ಕುತ್ಕೊಳ್ಳಕ್ಕೂ ಆಗ್ತಿರ್ಲಿಲ್ಲ. ಫಸ್ಟ್ ಇಲ್ಲಿ ಬಂದಾಗ ಓಕೆ ಓಕೆ. ಏನೆಲ್ಲ ಕೆಲಸ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ? ಎದ್ದೊಳೋದು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಡೆಯೋದು. ಏನ್ ಕೆಲಸ ಮಾಡ್ಕೊಳಕ್ಕೆ ನನ್ನ ಇದು ಕೆಲಸನೇ ನನ್ನ ರೆಗ್ಯುಲರ್ ಕೆಲಸನೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಂದ್ರೆ ಎದ್ದೊಳಕ್ಕೂ ಆಗ್ತಿರ್ಲಿಲ್ಲ, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಮಲಿಕಂಡಿರನೇ ಇರ್ಬೇಕು. ಊಟನೂ ಏನ್ ಕುತ್ಕೊಂಡು ಊಟ ಮಾಡಕ್ಕೂ ಆಗ್ತಿರ್ಲಿಲ್ಲ. ಓಕೆ ಓಕೆ ಓಕೆ. ಎಷ್ಟೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ? ಒಂದು 10 ನಿಮಿಷ ಕೂಡ ಕೂತ್ಕೊಳ್ಳೋಕ್ ಆಗಲ್ಲ? 10 ನಿಮಿಷ ಇಲ್ಲ ಮೇಡಮ್. ಕೂತ್ಕೊಳ್ಳೋಕೆ ಮೆತ್ತಗಿರೋ ಬೆಡ್ ಮೇಲೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಓ ಆತರ ಆಗ್ಬಿಟ್ಟಿತ್ತು. ನೆಲದಾಗೂ ಕೂತ್ಕೊಳ್ಳೋಕೆ ಹಿಡಿತಾನೆ ಇರ್ಲಿಲ್ಲ. ವಾಶ್ರೂಮ್ಗೂ ಹೋಗ್ತಿರ್ಲಿಲ್ಲ. ವಾಶ್ರೂಮ್ ಮತ್ತೆ ಏನ್ ಮಾಡ್ತಿದ್ರಿ? ಮನೆಯಲ್ಲೆಲ್ಲ ನೋಡ್ಕೊಳ್ತೀವಿ. ಹೌದಾ? ಅದು ಬೆಡ್ ಪ್ಯಾನ್ ತಗೊಂಡ್ಬಂದು ಆತರ? ಓ ಆತರ ಬೆಡ್ ರಿಡನ್ ಆಗ್ಬಿಟ್ಟಿದ್ರಿ, ವಾಶ್ರೂಮ್ಗೂ ಹೋಗಕ್ ಆಗ್ತಿರ್ಲಿಲ್ಲ. ಓ ಮೈ ಗಾಡ್. ಓಕೆ. ಇದು ನಮ್ಮ ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು? ನಾವು ಯೂಟ್ಯೂಬ್ ಅಲ್ಲಿ ಈಗ ನಮ್ಮ ಹೋಮ್ ಮಿನಿಸ್ಟರ್ ಏನಿದೆ ಮೇಡಮ್, ಪ್ರತಿದಿನ ಅದೇ ಸರ್ಚ್ ಎಲ್ಲೋದ್ರೆ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಅದನ್ನ ನೋಡಿ ನಾನೆಲ್ಲೂ ನೋಡಲ್ಲ. ಯಾಕಂದ್ರೆ ನಮ್ಮ ಇದ್ರಲ್ಲಿ ನಾನು ನೋಡಕ್ ಆಗ್ತಿರ್ಲಿಲ್ಲ, ಹಾಗಾಗಿ ಇವರೇ ನೋಡ್ಬಿಟ್ಟು. ಸರ್ ನಿಮ್ ಏನ್ ಕೆಲಸ? ನಾವು ತಾಲೂಕ್ ಪಂಚಾಯತ್ ಅಲ್ಲಿ ವರ್ಕ್ ಮಾಡ್ತೀವಿ. ಓಕೆ ಓಕೆ. ಸೊ ಅವರು ಇದರಿಂದ ಯೂಟ್ಯೂಬ್ ನೋಡಿ ಇಲ್ಲಿ ಬಂದ್ರಿ? ನಾವು ಸುಮಾರು ಯೂಟ್ಯೂಬ್ ನೋಡಿ ಮೇಡಮ್. ಅದೇನು ಇನ್ನೊಂದೇನೋ ಟ್ರೀಟ್ಮೆಂಟ್ ಅಂತಾರೆ, ಅದನ್ನ ಎಂತದ್ದು ಒಂದು ಇಸ್ಮಾಯಿಲ್ ಒಂದು ವಿಡಿಯೋ ಕಳಿಸಿದ್ರಲ್ಲ ನಮಗೆ, ಇಂಥದ್ದು ಟ್ರೀಟ್ಮೆಂಟ್ ಅಂತ ಮೇಡಮ್. ವಿಕ್ರಮ್ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋಣ, ಇದೆಲ್ಲ ಲಟ್ಕೆ ಮುರಿಯೋದೆಲ್ಲ ಇದು ಮಾಡ್ತಾರಲ್ಲ. ಓಕೆ ಓಕೆ ಓಕೆ. ಕೈರೋ ಪ್ರಾಕ್ಟೀಸ್. ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿವಿ. ಎಲ್ಲಿ ಮೈಸೂರಲ್ಲಿ ಸಿಗ್ತಾರೆ ಅಂದ್ಬಿಟ್ಟು ಅಲ್ಲೂ ಫೋನ್ ಮಾಡಿ ಬುಕ್ ಮಾಡ್ಕೊಂಡ್ವಿ. ತದನಂತರ ಬೇಡ ಒಂದ್ಸತಿ ನೋಡೋಣ, ಹೆಂಗ್ ಯಾರೋ ಹಂಗೆ ನಮ್ಮ
ಇಒ ಸಾಹೇಬ್ರಿದ್ದು ಇಲ್ಲ ಫಸ್ಟ್ ಅದನ್ನ ಒಬ್ಬ ಯೋಗ ಟೀಚರ್ಸ್ ಇದ್ದಾರೆ ಅವ್ರಿಗೊಂದ್ಸತಿ ರೆಫರ್ ಮಾಡಿ ಅಂತ. ಯೋಗ ಪ್ಲಸ್ ಇದು ಮತ್ತೆ ಎಂತದಪ್ಪ ಇದು ರೋಬೋಟಿಕ್ ಥೆರಪಿ ಎಲ್ಲ ಒಂದೇ ಸರಿ ಅಟ್ ಎ ಟೈಮ್ ನಾನು ಏನು ಎಲ್ಲಾನು ಇದು ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದೀರಾ ರೋಬೋಟಿಕ್ ಥೆರಪಿ ಎಲ್ಲ ಮಾಡ್ಕೊಂಡು ಹೋಗಿದೀವಿ, ದಾವಣಗೆರೆ ಹೋಗಿದೀವಿ, ಎಲ್ಲ ಹಾಸ್ಪಿಟಲ್ ಸುತ್ತಾಡಿ. ಸೂಪರ್ ಕೊನೆಗೆ ಸೂಪರ್. ತುಂಬ ಇವಾಗ ಹೇಳ್ಬಿಟ್ರು. ಕೊನೆಗೆ ನಮ್ ಕಡೆ ಹೌದು. ಬಂದಿದ್ರಿ. ಯಾವಾಗ ಲಾಸ್ಟ್ ಬಂದ್ರಿ ಸರ್? ಮೇಡಮ್ ನಾನು ಡಿಸೆಂಬರ್ 4ಗೆ ಬಂದೆ ಫಸ್ಟು. ತೋರಿಸ್ಕೊಂಡು ಹೋದ್ಬಿಟ್ವಿ. ಇನ್ನೊಂದು 15 ಡೇಸ್ ಬಿಟ್ಟು ಬರ್ರಿ ಅಂತ ಅಂದ್ವಿ. ನಾನು 15 ಡೇಸ್ ಬಿಟ್ಟು ಬರೋ ಅಷ್ಟರಲ್ಲಿ ಸಿವಿಯರ್ ಪೇನ್ ಜಾಸ್ತಿ ಆಗೋಯ್ತು. ಆಕ್ಚುಲಿ ಅವತ್ತು ಅಡ್ಮಿಟ್ ಆಗಿ ಅಂದ್ರು. ನಮ್ಮ ಹುಡುಗರು ಬಿಟ್ಟು ಬಂದಿದ್ವಿ, ಹಾಗಾಗಿ ಚಿಕ್ಕ ಹುಡುಗರು ಸ್ಕೂಲ್ಗೆ ಬಿಟ್ಟು ಅದೇ ಬಂದಿದ್ವಿ, ನಾವು ತೋರಿಸ್ಕೊಂಡ್ ಬರೋದಲ್ವಾ ಅಂತ. ಆಮೇಲೆ ಹುಡುಗರು ಬಿಟ್ಟು ಬೇರೆ ಅರೇಂಜ್ ಮಾಡಿಸ್ಬಿಟ್ಟು ನಾವು ಬಂದ್ಬಿಟ್ಟು ಡಿಸೆಂಬರ್ 10th ನಾವು ಅಡ್ಮಿಟ್ ಆದ್ವಿ. ಅಡ್ಮಿಟ್ ಆಗ್ಬಿಟ್ಟು 8-9 ಡೇಸ್ ಇಲ್ಲೇ ಇದ್ವಿ. ಇಲ್ಲೇ ಇದ್ದಾಗ ಸ್ವಲ್ಪ ಪರವಾಗಿಲ್ಲ ಅಂತ. ಅದಾದ ನಂತರ ಮಾಮೂಲಿ ಹೋದ್ವಿ, ಟ್ರೀಟ್ಮೆಂಟ್ ಮೆಡಿಸಿನ್ ಏನ್ ಹೇಳ್ತೀವಿ ರೆಗ್ಯುಲರ್ ಫಾಲೋ ಅಪ್ ಅಲ್ಲಿ ಪ್ರಾಪರ್ ಆಗಿ ಡಯಟ್ ಎಲ್ಲ ಫಾಲೋ ಮಾಡ್ತಿದ್ದೀರಾ? ಓಕೆ ಓಕೆ ಓಕೆ. ಇವಾಗ ಎಷ್ಟುವರೆಗೂ ಪೈನ್ ಕಡಿಮೆ ಆಗಿದೆ? ಎಷ್ಟು ಪರ್ಸೆಂಟೇಜ್? ಮೇಡಮ್ ಈಗ ನಿಯರ್ 70 to 80 90% ಅಂತ ಹೇಳ್ಬೋದು. ಬಟ್ ಇನ್ನೂ ಸ್ವಲ್ಪ ಇದೆ, ಈ ಟ್ರೀಟ್ಮೆಂಟ್ ಅಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ 90% ವರೆಗೂ. ಇವಾಗ ಮುಂಚೆ ನಿಮ್ಗೆ ಏನೆಲ್ಲ ಕೆಲಸ ಮಾಡ್ಕೊಳಕ್ ಆಗ್ತಿರ್ಲಿಲ್ವೋ ಅದೆಲ್ಲ ಇವಾಗ ಮಾಡ್ಕೊಳಕ್ ಆಗ್ತಿದ್ಯಾ? ಎದ್ದು ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಈ ಯೋಗ ಎಲ್ಲ ಮಾಡ್ತೀನಿ. ಹೌದಾ? ಯೋಗ ಎಲ್ಲ ನೀಟಾಗಿ ಮಾಡ್ತಿದ್ದೀರಾ? ಕೆಳಗಡೆ ಕೂತ್ಕೊಳಕ್ ಕೆಳಗೆ ಕುತ್ಕೊಂಡು ಸ್ವಲ್ಪ ತೋರಿಸಿ ಕೆಳಗೆ ಕುತ್ಕೊಂಡು ಊಟ ಮಾಡ್ತೀವಿ. ಮೊದಲೆಲ್ಲ ಡಿಪೆಂಡ್ ಅಪಾನ್ ಬೆಡ್ ಮೇಲೆನೆ ಇತ್ತು. ಕೊಡ್ತೀವಿ ಎದ್ದೊಳ್ತೀವಿ, ಆರಾಮಾಗಿ ಚಕ್ಕ ಬಾಳ ಹಾಕೊಂಡು ಕುತ್ಕೊಳ್ತೀವಿ. ಓ ಸೂಪರ್ ಸೂಪರ್ ಸೂಪರ್. ಪರವಾಗಿಲ್ಲ, ಅಷ್ಟೆಲ್ಲ ಇಂಪ್ರೂವ್ ಆಗಿದೆ. 90% ಸರ್ಜರಿ ಇಲ್ದೇನೆ. ನನಗೆ ರೆಫರ್ ಮಾಡಿದ್ದೆ ನಮ್ಮ ಶಿರಾದವ್ರು ಮೇಡಮ್, ಒಬ್ರು ಪಾಪ ಬ್ಯಾಕ್ ಪೈನ್ ಅಂತ ಬಂದಿದ್ರು. ಅವರು ಸುಮಾರು ಒಂದು ಫಸ್ಟ್ ಸ್ಟಾರ್ಟಿಂಗ್ ಇರ್ಬೇಕೇನೋ ಗೊತ್ತಿಲ್ಲ, ಅವ್ರು ಬಂದ್ಬಿಟ್ಟು 1 year ಬ್ಯಾಕೆ ನನಗೆ ರೆಫರ್ ಮಾಡಿದ್ರು, ಅಲ್ಲಿ ಹೋಗ್ರಿ ಸರ್ ಅಂತ. ಬಟ್ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾನು ಬೇರೆ ಕಡೆ ತೋರಿಸ್ತಿದ್ದೆ. ಆ ಕಡೆ ತೋರಿಸ್ತಿದ್ರೆ ಇದ್ಲಾಗಿಲ್ದಂಗೆ ಆಗುತ್ತಲ್ಲ, ಅವ್ರೊಂದು ಮೆಡಿಸಿನ್ ಕೊಡೋದು, ಇವ್ರೊಂದು ಮೆಡಿಸಿನ್ ಕೊಡೋದು, ಮತ್ತೆ ಸಮಸ್ಯೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನೋಡೋಣ ಅನ್ಕೊಂಡು ಹಂಗೆ ಬಿಟ್ಟಿದ್ದೆ. ಕೊನೆಗೆ ಸಿವಿಯರ್ ಆದಾಗ ಇವರು ಬೇರೆ ಅದನ್ನೇ ನೋಡ್ತಾರೆ, ಡಾಕ್ಟರ್ ಹೀಲ್ ಅಂತ ಹೇಳ್ಬಿಟ್ಟು ಹೇಳಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಇನ್ಸ್ಟಾದಲ್ಲೆಲ್ಲ ಬಂತು. ಮತ್ತೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು, ಅವರು ಇದೇ ಅಡ್ರೆಸ್ ಕೊಟ್ರು. ಅವತ್ತೇ ನಾವು ಫೋನ್ ಮಾಡಿ ಬುಕ್ ಮಾಡ್ಕೊಂಡ್ವಿ. 27th ನಾವು ಬುಕ್ ಮಾಡ್ಕೊಂಡು ನಾನು 4th ಬಂದು ಇಲ್ಲಿ ತೋರಿಸ್ಕೊಂಡೆ. ಆಮೇಲೆ 10th ಬಂದ್ಬಿಟ್ಟು ಅವರು ಜೊತೆಗೆ ಬಂದ್ರು. ಆಕ್ಚುಲಿ ನಾನು ಹೇಳ್ಬೇಕಾದ್ರೆ ಅವರು ಜೊತೆಗೆ ಬಂದು ಅವರು ತೋರಿಸ್ಕೊಂಡು ಅವ್ರು ಒಂದೇ ಸತಿಗೆ ಕ್ಯೂರ್ ಆಗಿ ಚೆನ್ನಾಗಿದ್ರು. ನಾನು ಆಮೇಲೆ ನಮ್ಗೆ ಜಾಸ್ತಿ ಸಿವಿಯರ್ ಇತ್ತಲ್ಲ, ಹಾಗಾಗಿ ನಾನು ಅಡ್ಮಿಟ್ ಆಗ್ಬಿಟ್ಟೆ. ನನ್ಕಿನ್ನ ಜಾಸ್ತಿ ಕಷ್ಟಪಟ್ಟಿರೋದು. ನಿಮ್ಮ ಹೆಸರು ಹೇಳಿ ಮೇಡಮ್? ನಮ್ಮ ಹೆಸರು ದಿವ್ಯಾ ಅಂತನಾ? ಸೊ ನಿಮ್ಮ ಹಸ್ಬೆಂಡ್ ಬೆಡ್ ಅಲ್ಲೇ ಫುಲ್ ಬೆಡ್ ರಿಡನ್ ಆಗ್ಬಿಟ್ಟಿದ್ರಲ್ವಾ, ಅವಾಗಿಂತ ಇವಾಗ 90% ವರೆಗೂ ಕ್ಯೂರ್ ಎಲ್ಲ ಆರಾಮಾಗಿ ಆಗಿದ್ದೀನಿ ಅಂತ ಹೇಳ್ತಿದ್ದೀನಿ. ನಿಮಗೆ ಎಷ್ಟು ಖುಷಿ ಇದೆ? ನಮಗಂತೂ ತುಂಬಾನೇ ಖುಷಿ ಮೇಡಮ್. ಪರ್ಮನೆಂಟ್ ಸೊಲ್ಯೂಷನ್ ಆದ್ರೆ ಮೇಡಮ್ ಅದಕ್ಕಿಂತ ಖುಷಿ ಇಲ್ಲ. ನಾವು ನಿಜವಾಗ್ಲೂ ಇನ್ನೂ ವರ್ಷ ಜನಕ್ಕೆ ನಾವು ಬೇಕಾದ್ರೆ ನಾವು ಓಪನ್ ಆಗಿ ಹೇಳ್ತೀವಿ. ಯಾಕಂದ್ರೆ ನಾನು ಆಪರೇಷನ್ ಇಲ್ದೇನೆ ಸರಿ ಕ್ಯೂರ್ ಆಗ್ಬೇಕನ್ನೋ ನಮ್ಮ ಉದ್ದೇಶನೇ ಇದ್ದಿದ್ದು. ಅದೇ ತರ ಕ್ಯೂರ್ ಆಗ್ತಾ ಇದೆ. ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬಿಟ್ರೆ ಅಂತೂ ಅದಕ್ಕಿಂತ ದೊಡ್ಡ. ಇವಾಗ ನೀವು ಲಾಸ್ಟ್ ಡಿಸೆಂಬರ್ ಅಲ್ಲಿ ಬಂದಿದ್ದೀರಾ ಅಲ್ವಾ? ಇವಾಗ ಇದೇನು 4 months ಆಗಿದೆ. 4 months ಅಲ್ಲಿ 90% ವರೆಗೂ ನಿಮ್ದು ಕಾಯಿಲೆ ಏನಿತ್ತು ಎಲ್ಲಾನು 90% ವಾಸಿ ಆಗಿದೆ. ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ಸರ್ ಹೇಳ್ತಿರೋ ಪಥ್ಯನ ಫಾಲೋ ಮಾಡ್ಬೇಕು. ಪ್ರಾಪರ್ ಪಥ್ಯ ಫಾಲೋ ಮಾಡ್ಕೊಂಡು ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರಲ್ವಾ, ಆ ಸಪ್ಲಿಮೆಂಟ್ಸ್ ಅನ್ನ ಬಂದ್ಬಿಟ್ಟು ಪ್ರಾಪರ್ ಆಗಿ ಇದ್ ಮಾಡ್ಕೊಂಡು ರಾಕೇಶ್ ಸರ್ ಯಾವಾಗ ಬಂದು ತೋರ್ಸಕ್ ಹೇಳ್ತಿದಾರೋ ಅವಾಗ ಬಂದು ತೋರ್ಸ್ಬೇಕು. ಇದು 3 ನೀವು ಪ್ರಾಪರ್ ಆಗಿ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ 100% ವಾಸಿ ಅನ್ನೋದು ಏನು ಡೌಟೇ ಇಲ್ಲ. ಹೌದು, ಅದಕ್ಕೋಸ್ಕರನೇ ನಾವು ಡಯಟ್ ಹೇಳ್ತಾ ಇರೋದು. ಹಳೆ ಕಾಲದಲ್ಲಿ ಏನಾಗಿತ್ತು ಡಯಟ್, ಅವ್ರು ಏನ್ ಡಯಟ್ ತಿಂತಿದ್ರು, ಇವಾಗ ಏನಾಗ್ಬಿಟ್ಟಿದೆ ಅದರಿಂದಾನೇ ತುಂಬಾ ಕಾಯಿಲೆಗಳು. ಇವಾಗ ಅದನ್ನ ಸರಿ ಬೇಸಿಂದ ಸರಿ ಮಾಡ್ತಿರೋದ್ರಿಂದ ರೀಅಕರೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಇವಾಗ ಒಂದು ಲಾಸ್ಟ್ ಹೋದ್ ವಾರ ಬಂದ್ಬಿಟ್ಟು ಒಬ್ರು ಬಂದಿದ್ರು, 1 ವರ್ಷ ಹಿಂದೆ ಬಂದಿರೋದು. ಒಂದು ವರ್ಷ ಹಿಂದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು 100% ವಾಸಿ ಆಯ್ತು. ಅವ್ರು ಮತ್ತೆ 1 ವರ್ಷದಿಂದ ಬಂದೇ ಇಲ್ಲ, ಕಂಪ್ಲೀಟ್ ವಾಸಿ ಆಗ್ಬಿಟ್ಟಿದೆ ಅಂತ ಅನ್ಬಿಟ್ಟು. ಮತ್ತೆ ಅವರ ಹಳೆ ಪ್ರಾಕ್ಟೀಸ್, ಅವ್ರು ಏನ್ ಮುಂಚೆ ಹಾಲು, ಗೋಧಿ, ಮೈದಾ ಏನೆಲ್ಲ ನಾವು ಬಿಡಕ್ ಹೇಳ್ತೀವೋ ಅದನ್ನೆಲ್ಲ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಇವಾಗ ಸ್ವಲ್ಪ ನೋವು ಕಾಣ್ತಿದೆ ಮೇಡಮ್ ಅಂತ. ಸೊ ಇದರಿಂದ ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ನಾನು ಇಲ್ಲಿ ವಿಡಿಯೋ ನಾನು ಮಾಡ್ತಿದ್ದೀನಿ ಅಲ್ವಾ, ನನಗೇನೆ ಬಂದು ಹೇಳ್ತಿರೋರು ಎಲ್ಲರೂ ಹೇಳ್ತಿದ್ದಾರೆ ಡಯಟ್ ನಾನು ಪ್ರಾಪರ್ ಫಾಲೋ ಮಾಡ್ತೀನಿ. ಡಯಟ್ ಯಾರು ಮಾಡ್ತಿದಾರೋ ಅವ್ರಿಗೆ ಮತ್ತೆ ಇನ್ನೊಂದು ಸತಿ ಇದು ಬರ್ತಿದೆ ಅನ್ನೋದು ಒಂದು ಕಂಪ್ಲೇಂಟೇ ಇಲ್ಲ. ಈ ಕಾಯಿಲೆ ಮತ್ತೆ ನನಗೆ ರೀಅಕರೆನ್ಸ್ ಆಗ್ತಿದೆ, ನೋವು ಮತ್ತೆ ಬರ್ತಿದೆ, ನನಗೆ ಮತ್ತೆ ಹಳೆ ತರ ಕೆಳಗಡೆ ಕೂತ್ಕೊಳಕ್ ಆಗ್ತಿಲ್ಲ ಅನ್ನೋದು ಯಾರಿಗೂ ಇಲ್ಲ.
ಸೊ ಅದನ್ನ ಪ್ರಾಪರ್ ಆಗಿ ನೀವು ಫಾಲೋ ಮಾಡಿ ನಿಮ್ಗೆ ಕಂಪಲ್ಸರಿ ಫಾಲೋ ಮಾಡ್ತಿದ್ವಿ ಮೇಡಮ್. ಅದೇನ್ ನಾವು ಬೆಳಿಗ್ಗೆ ಜ್ಯೂಸ್ ಏನ್ ಹೇಳಿದ್ರು ಅದನ್ನ ತಗೊಳ್ತಿದೀವಿ. ಬಟ್ ಫುಡ್ ಮಾತ್ರ ಏನಾಗ್ತಿದೆ ಅಂದ್ರೆ ಮೊದಲೇ ಸಂಡೇ ಇರೋದ್ರಿಂದ ನಾವು ಫುಡ್ ರೆಗ್ಯುಲರ್ ಬೆಳಿಗ್ಗೆ ನಾನು ರಾಗಿ ಗಂಜಿ ತಗೊಳ್ತೀನಿ ಎವ್ರಿ ಡೇ. ನನಗೆ ಮೊದಲಿಂದ ರೂಢಿ ಇತ್ತು. ನೀವೇನ್ ಚಪಾತಿ ಬೇಕರಿ ಐಟಮು ಹೊರಗಡೆ ಫುಡ್ ಏನೇನೂ ಇಲ್ಲ. ಟೀ ಕಾಫಿ ಅಂತೂ ಮೊದಲು ಕುಡಿತಿರ್ಲಿಲ್ಲ. ಮಧ್ಯದಲ್ಲಿ ಒಂದು 2-3 ಮಂತ್ಸ್ ಅಭ್ಯಾಸ ಮಾಡ್ಕೊಂಡಿದ್ದೆ. ಮತ್ತೆ ಅದ ನಂತರ ಬಿಟ್ಟು ಗಾಢ ಕುಡಿಬಾರ್ದು ಅಂದಾಗ್ಲಿಂದ ಬೇಕರಿ ಐಟಮು ಬೇರೆ ಏನೇನು ನಾನು ಏನ್ ತಿಂದೆ ಅವು ಮಾತ್ರ ಅಷ್ಟು ಮಾತ್ರ ಅಡುಗೆ ಮಾಡಂಗ್ ಮಾಡ್ತಾರೆ. ಹುಡುಗರು ಸಮೇತ ಅವ್ರು ಏನೇ ತಿಂದ್ರು ನನಗೋಸ್ಕರನೇ ಅಡುಗೆ ಮಾಡ್ತಾರೆ. ಅದೇ ನಿಮ್ ತರನೇ ಅವ್ರದ್ದು ಊಟ ಆಗ್ಬಿಟ್ರೆ ಅವ್ರಿಗೆ ಮತ್ತೆ ಈ ತರ ಚಾನ್ಸೇ ಇರಲ್ಲ ಅಲ್ವಾ? ಮಕ್ಳು ಎಷ್ಟು ಮಕ್ಳು ಇದ್ದಾರೆ? ಇಬ್ರು ಮಕ್ಳು. ಏನ್ ಮಾಡ್ತಿದ್ದಾರೆ? 4th ಸ್ಟ್ಯಾಂಡರ್ಡ್ ಒಬ್ಳು ಮಗಳು, ಮಗ 2nd ಸ್ಟ್ಯಾಂಡರ್ಡ್. ಓಕೆ. ಸೊ ಅವ್ರಿಗೇನು ಪ್ರಾಪರ್ ಡಯಟ್ ಹೋಗ್ತಿರುತ್ತೆ, ನೀವು ಕರೆಕ್ಟ್ ಮಾಡ್ತಿರೋದ್ರಿಂದ. ಸ್ನಾಕ್ಸ್ ಅಂತ ಕೊಟ್ರೆ ಹೌದು ಅವ್ರಿಗೂ ಸೇರುತ್ತೆ. ಅದೇ ಹೇಳ್ತಾ ಇದೀವಿ, ಇವ್ರಿಗೆ ಏನ್ ಮಾಡ್ತಿದ್ದೀರಾ ಅದನ್ನೇ ಅವ್ರಿಗೇನು ಸಪ್ರೇಟ್ ಅಂತೂ ಮಾಡಕ್ ಆಗಲ್ಲ ಅಲ್ವಾ? ಸೊ ಅವ್ರಿಗೇನು ಹೆಲ್ದಿ ಆಗಿರೋ ಫುಡ್ ಅಂತಾನೆ ಅದು ಹೋಗ್ತಿರುತ್ತೆ. ಸೊ ಇಂಜೆಕ್ಷನ್ ಇದಾಯ್ತಲ್ಲ ಮೇಡಮ್, ಅದು ನಮ್ಗೆ ಸ್ವಲ್ಪ ಭಯ ಇತ್ತು. ಆಕ್ಚುಲಿ ಏನಂದ್ರೆ ಅದು ಎಷ್ಟು ಬೇಡ ಗೊತ್ತಿಲ್ಲ. ಬಟ್ ಅದು ವೇರಿಯೇಷನ್ ಆಯ್ತಲ್ಲ. ಮಂಡ್ಯದವ್ರಿಗೆ ಹಾಕೋ ಇಂಜೆಕ್ಷನ್ 3 ಜನ ಅಡ್ಮಿಟ್ ಆಗಿದ್ವಿ. ನನ್ನ ಫೈಲ್ ಅವ್ರು ತೋರಿಸಿ ಅವ್ರ ಫೈಲ್ ಅದೇ ಅವ್ರ ಪೇಷಂಟ್ ಅವ್ರ ಜೊತೆ ನೀವು ಅಡ್ಮಿಟ್ ಆಗಿದ್ರಿ. ಅದು ಆಗ್ದಾಗ ಸಡನ್ ಆಗಿ ಸುಮಾರು 17 ಕೆಜಿ ಅಷ್ಟು ನಾವು ಡೌನ್ ಆಗ್ಬಿಟ್ವಿ. ಆಕ್ಚುಲಿ ಕೊಡೋದು ಎಲ್ಲರಿಗೂ ನಿಮಗೆ ಇರೋ ಪ್ರಾಬ್ಲಮ್ ಒಂದೇ, ಅದ್ರಲ್ಲಿ ಏನು ವೇರಿಯೇಷನ್ಸ್ ಇರಲ್ಲ. ಅದಕ್ಕೋಸ್ಕರನೇ ಬೇರೆ ಹಾಸ್ಪಿಟಲ್ಗೂ ನಮಗೇನು ಡಿಫ್ರೆನ್ಸ್ ಇರೋದು, ಸರಿನಾ? ಸಚಿನ್ ಸರ್ ಅಂದ್ರೆ ಅದನ್ನ ಇಲ್ಲ ಅದೇನಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ನನಗೂ ಏನು ಆತರ ಏನು ಕಾಣಿಸ್ಕೊಳ್ತಿಲ್ಲ ಮೇಡಮ್. ನನ್ಗೆ ಅದೊಂದು ಫಿಯರ್ ಇತ್ತು. ಯಾಕಂದ್ರೆ ನನಗೂ ಅಷ್ಟೆಲ್ಲ ನಾನು ಮಂಡ್ಯ ಇವರು ವಿಕಾಸ್ ಯಾವಾಗ್ಲೂ ಟಚ್ ಅಲ್ಲಿ ಇದೆ ಮೇಡಮ್. ಇಲ್ಲ ನೀವು ಅಲ್ಲೇ ಬಂದಿದ್ರು ಸ್ವಲ್ಪ ವಾಸಿ ಆಗಿದ್ದಾರೆ. ನೀವು ಕ್ಯೂರ್ ಆದ್ರಿ ಸರ್, ನೀವು ಕ್ಯೂರ್ ಆದ್ರಿ, ವಾಕ್ ಮಾಡ್ತಿದ್ದೀರಾ, ನಾನು ಯಾವಾಗ ಸಾಂಗ್ ಮಾಡ್ಕೊಳ್ಳೋದು, ನಾನು ಒಬ್ಬನೇ ಓಡಾಡಂಗೆ ಯಾವಾಗ ಆಗೋದು ಅಂತ ಹೇಳ್ಬಿಟ್ಟು ವೀಕ್ಲಿ 1 or 2 days ಮಾತಾಡ್ತಾನೆ ಇರ್ತೀವಿ ಮೇಡಮ್. ಇಲ್ಲಿ ಬಂದಾಗ್ಲೂ ಫೋನ್ ಮಾಡ್ತಾರೆ, ನೀವು ಸಂಡೇ ಬರ್ರಿ ಅಂದ್ರೆ ನೀವು ಸಾಟರ್ಡೆ ಬರ್ತೀರಾ, ಇಲ್ಲ ಫ್ರೈಡೇ ಹೋಗ್ತೀರಾ ನೀವು ಅಂದ್ರು. ಈಗ ನಮ್ ಟೈಮಿಂಗ್ಸ್ ಕನ್ವಿನ್ಸ್ ಮಾಡ್ಕೊಂಡ್ ಬರ್ತಿದ್ದೀವಿ. ಹಂಗಾಗಿ ಅದಾಯ್ತು. ಅದೊಂದು ಭಯ ಇತ್ತು ಮೇಡಮ್. ಅದು ಬಿಟ್ರೆ ಅದೇನು ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಸಹ ಬಟ್ ಎಕ್ಸ್ಪೆನ್ಸಿವ್ ಇರ್ಬೋದು ಮೇಡಮ್. ಬಟ್ ಏನ್ ಗೊತ್ತಾ, ಹೆಲ್ತ್ಗಿನ ದೊಡ್ಡದಲ್ಲ. ಈಗ ನಾವು ಬಹಳಷ್ಟು ಬೇರೆ ಕಡೆ ತೋರ್ಸ ಬಹಳಷ್ಟು ಎಕ್ಸ್ಪೆಂಡ್ ಮಾಡಿದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಇದಕ್ಕೆ ಸರ್ಜರಿ ಅಂತ ಹೋಗ್ಬಿಟ್ರೆ ಎಷ್ಟು ಖರ್ಚಾಗುತ್ತೆ? ಸರ್ಜರಿ ಅಂತ ಅಂದ್ರೆ ಮೇಡಮ್ ಯಾರಿಗೆ ಕೇಳಿದ್ರು ಮಾಡಿಸಿ ನಾನು ಆದಷ್ಟು ಬೇಡ. ನನ್ಗೆ ನಮ್ಮ ಲೋಕಲ್ MLA ಸಾಹೇಬ್ರು ಸಮೇತ ನನ್ಗೆ ಬಹಳ ಚೆನ್ನಾಗಿದೆ ಮೇಡಮ್. ಅವರು ಸಮೇತ ನನ್ಗೆ ಇವ್ರಿಗೆ ಯಾವುದು ಬೇರೆ ಟ್ರೀಟ್ಮೆಂಟ್ಗೆ ಇದು ಮಾಡುವ ಇದು ಪಂಚಕರ್ಮ ತರನೇ ಇನ್ನೊಂದು ಮೇಡಮ್. ಇಲ್ಲ ಅದೆಲ್ಲ ಇದು ಹೇಳ್ತೀನೇನೋ ಏನೋ ಬೇರೆ ತರ ಹೇಳ್ತಾರೆ ಮೇಡಮ್. ಚೆನ್ನಾಗೈತೆ ಟ್ರೀಟ್ಮೆಂಟ್, ನರಗಳಿಗೆ ಸಂಬಂಧಪಟ್ಟಂತೆನೆ ಚೆನ್ನಾಗಿ ನೋಡ್ತಾರೆ. ಅದು ಹೋಗ್ರಿ ಅಂತ ಹೇಳ್ಬಿಟ್ಟು MLA ಸಾಹೇಬ್ರೆಲ್ಲ ರೆಫರ್ ಮಾಡಿ. ಬಟ್ ನನ್ಗೆ ಅಲ್ಲಿ ಕಾಸ್ಟ್ ಜಾಸ್ತಿ ಆಗ್ಬೋದು ಅನ್ನೋದ್ರಲ್ಲಿ ಬಿಡು ಹಿಂಗೆ ಸರ್ವಬಹುದು ಅಂತ ಹೇಳ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿದೆ. ಪಾಪ ಸಾಹೇಬ್ರು ನನ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಅವರು ಒಳ್ಳೆ ಕಡೆ ಹೋಗ್ರಿ, ಲಾಸ್ಟ್ ಟೈಮ್ ಹೋಗಿ ಮೀಟ್ ಆದಾಗಲೂ ಸಮೇತ ಹಿಂಗಾಗಿತ್ತು ಸರ್ ಅಂದಾಗ ನೋಡ್ಬಿಟ್ಟು ಒಳ್ಳೆ ಕಡೆ ನೋಡಿ ಆಪರೇಷನ್ ಮಾಡಿಸ್ಕೊಡೋದು ಅಂತ ಸಜೆಷನ್ ಕೊಟ್ಟರು. ಅಲ್ಲೆಲ್ಲ ಚೆನ್ನಾಗಿ ನಮ್ಗೆ ಭಾಳ ಸಪೋರ್ಟ್ ಇತ್ತು ಮೇಡಮ್. ಬಟ್ ಏನ್ ಗೊತ್ತಾ, ಆಪರೇಷನ್ ಬೇಡವಾ ಅನ್ನೋದು ನಮ್ಮ ಉದ್ದೇಶ. ಸೊ ಇವಾಗ ನಮ್ದು ಯೂಟ್ಯೂಬ್ ನೋಡ್ತಿರೋ ಅಕ್ಷರರಿಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀರಾ? ಧೈರ್ಯವಾಗಿ ಬರ್ರಿ, ಚೆನ್ನಾಗಾಗ್ತೀರಾ ಅಷ್ಟಂತೂ ಹೇಳಬಲ್ಲೆ. ಯಾಕಂದ್ರೆ 100%. ಬಟ್ ಏನ್ ಗೊತ್ತಾ, ಯಾವುದೇ ಇದ್ರ ಮೇಲೆ ಆದ್ರೂ ನಂಬಿಕೆ ಇಡ್ಬೇಕು ಮೇಡಮ್. ಏನ್ ಗೊತ್ತಾ, ನಂಬಿಕೆ ನಾನು ಕ್ಯೂರ್ ಆಗ್ತೀನಿ ಅನ್ನೋ ಭರವಸೆ ಮೇಲೆ ಬಂದ್ರೆ 100% ಕ್ಯೂರ್ ಆಗಿ ಆಗ್ತದೆ. ನಮ್ಗೆ ಸುಮಾರು ಜನ ಸುಮಾರು ಕಡೆನೂ ಆಪರೇಷನ್ ಮಾಡಿಸ್ಬಿಡಿ, ಎಷ್ಟಾದ್ರೂ ಆಗ್ಲಿ ನಾವು ಬೇಕಾದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ, ಮಾಡಿಸ್ಕೊಡಿ ಅಂತ. ನಾವ್ ಏನಕ್ಕೆ ಮಾಡಿಸಿಲ್ಲ ಅಂದ್ರೆ ಈಗ ಈ ಚಿಕ್ಕ ಏಜ್ಗೆ ನಾವು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ರೆ ನನ್ನ ಮೇಲೆ ಡಿಪೆಂಡ್ ಸುಮಾರು ಜನ 10-12 ಜನ ನನ್ನ ಮೇಲೆ ಡಿಪೆಂಡ್ ಇದೆ. ನಾನು ಒಬ್ಬನೇ ದುಡಿಬೇಕು, 10-12 ಜನ ನಾನು ಸಾಕ್ಬೇಕು. ನಾನೇ ಮೂಲೆ ಕುಕ್ಕೊಂಡ್ಬಿಟ್ರೆ ಈಗ ಅಣ್ಣ ತೀರ್ಕೊಂಡು ಅವ್ರ ಅಣ್ಣನ ಮಕ್ಕಳು ನಾನೇ ಓದಿಸ್ತಿದ್ದೀನಿ. ಅತ್ತಿಗೆಗೆ ಏನು ತೀರ್ಲಿಲ್ಲ, ನಮ್ಮ ಅತ್ತೆ ಒಬ್ಬರೇ ಇರೋದು, ಈಗ ನಮ್ಮ ಫ್ಯಾಮಿಲಿ, ಈ ತರ ಎಲ್ಲ ಕುಟುಂಬ ನನ್ನ ಮೇಲೆ ಡಿಪೆಂಡ್ ಇದೆ. ಹಾಗಾಗಿ ಅವ್ರನ್ನ ಸಾಕೋ ಜವಾಬ್ದಾರಿ ನಮ್ಮನ್ನ ಕಾಡ್ತಿತ್ತು. ಈಗ ನಾನು ಸುಮಾರು 3-6 ತಿಂಗಳು ಮಿನಿಮಮ್ ಆಪರೇಷನ್ ಮಾಡಿಸಿದ್ರೆ ಮಿನಿಮಮ್ 6 ಮಂತ್ ಅಥವಾ 4 ಮಂತ್ಸ್ ಅಂತೂ ಬೆಡ್ ರೆಸ್ಟ್ ಇರ್ಲೇಬೇಕು. ಬೆಡ್ ರೆಸ್ಟ್ ಇರ್ಲೇಬೇಕು. ನಾನು 4 ಮಂತ್ಸ್ ಬಿಟ್ಟು ನಾನು ಹೇಗೆ ನಾನು ಜೀವನ ಹೇಗೆ? ಯಾಕಂದ್ರೆ ಸ್ವಂತ ಮನೆಗಳಿಲ್ಲ, ಯಾವುದೇ ಆಸ್ತಿ ಇಲ್ಲ. ನಾವು ಯಾವ್ದೋ ಒಂದು ಕೆಲಸ ನಂಬ್ಕೊಂಡೆ ನಾವು ಅಷ್ಟು ಜನ ಜೀವನ ಮಾಡ್ತಿದೀವಿ. ಆ ಕೊಡೋ ಸಂಬಳದಲ್ಲಿ ಏನಕ್ಕೂ ಆಗಲ್ಲ. ಆದ್ರೂ ಸಾಕ್ಲೇಬೇಕು, ಜವಾಬ್ದಾರಿ ನಿಭಾಯಿಸ್ಲೇಬೇಕು. ಹಾಗಾಗಿ ಹಂಗೆ ನಡೀತಿದೀವಿ. ಹಾಗಾಗಿ ಎಲ್ಲ ವೀಕ್ಷಕರಿಗೆ ಹೇಳೋದಷ್ಟೇ, ಬರ್ರಿ, ಧೈರ್ಯವಾಗಿ ಬರ್ರಿ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ರಾಕೇಶ್ ಸರ್ ನಿಜವಾಗ್ಲೂ ಸಹ ರಾಮಬಾಣ ಅಂತ ಔಷಧಿಯನ್ನು ಕೊಡ್ತಾರೆ. ಚೆನ್ನಾಗಾಗ್ತೀರಾ, ಒಳ್ಳೇದಾಗ್ಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮಗೇನು ಖುಷಿ, ನಿಮ್ ಫೇಸ್ ಅಲ್ಲಿ ಒಂದು ನಗು, ಆ ಸ್ಮೈಲ್ ಬರ್ತಿದೆ ಅಲ್ವಾ? ಸೊ ಅದ್ ನೋಡಿದಾಗ
ನಮ್ ಕಡೆಯಿಂದ ಏನೋ ಒಂದು ಒಳ್ಳೇದು ಆಗ್ತಾ ಇದೆ ಎಲ್ಲರಿಗೂ ಅಂತ ಅನ್ನೋದು ನಮಗೇನೋ ಒಂದು ಖುಷಿ ಆಗ್ತಿರುತ್ತೆ. So ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳಿ. ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಬಟ್ ಆದಷ್ಟು ನಮ್ಗೆ ಏನ್ ಗೊತ್ತಾ, ಹಳ್ಳಿ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಕನ್ನಡ ಬರುವಂತ ಸ್ಟಾಫ್ ಗಳನ್ನ ಇಡ್ರಿ. ಇದಕ್ಕೋಸ್ಕರನೇ ಮೇನ್ ಇವಾಗ ನೀವು ನೋಡಿದ್ರೆ ಚೇಂಜಸ್ ಬಹಳ ಜಾಸ್ತಿ ಜನ ಇರುತ್ತೆ ಎಲ್ಲ ನೋಡಿ. ಹೊಸಬರು ಬಂದವ್ರೆ ಮೇಡಮ್, ಇಲ್ಲ ಅಂತ ಹೇಳ್ತಿಲ್ಲ. ಬಹಳಷ್ಟು ಜನ ಹೊಸಬರು ಬಂದವ್ರೆ, ಆದಷ್ಟು ಕನ್ನಡ ಮಾತಾಡೋರು. ಯಾಕಂದ್ರೆ ಸುಮಾರು ಜನಕ್ಕೆ ಬರೋದೇ ಇಲ್ಲ ಮೇಡಮ್. ಯಾಕಂದ್ರೆ ಕನ್ನಡನೂ ಇದಾಗ್ ಬರಲ್ಲ, ಇಂಗ್ಲಿಷು ಬರಲ್ಲ, ಹಿಂದಿನೂ ಬರಲ್ಲ. ಈಗ ನಮ್ ಸೈಡ್ ನಾವು ಭಾಷೆನೇ ಮಾತಾಡಲ್ಲ, ಬೇಕಾದ್ರೆ ಅರ್ಧ ಬರ್ಧ ತೆಲುಗು ಬರ್ಬೋದು. ಈ ಕಡೆ ಬಾರ್ಡರ್ ಇರೋದ್ರಿಂದ ಜಾಸ್ತಿ ಇದೆ, ಇಲ್ಲ ಅಂತ ಹೇಳಿದ್ರೆ ತಮಿಳು ಹಿಂದಿ ಇದೆ. ಯಾಕಂದ್ರೆ ನಮ್ಮ ಎಲ್ಲಾ ಭಾಷೆಗಳು ಮಾತಾಡ್ಲೇಬೇಕು ಜೀವನ ನಡೆಸಬೇಕಂದ್ರೆ. ಆದಷ್ಟು ಯಾಕಂದ್ರೆ ಹಳ್ಳಿ ಜನ ಸುಮಾರು ಜನ ಮಾತಾಡೋದನ್ನ ನೀವು ನಮ್ಗೆ ಹೇಳ್ತಾ ಅಡ್ಮಿಷನ್ ಇದ್ದೀನಿ. ಆಗಿ ಹೋದ್ಮೇಲೆ ಅಂತೂ ಬೇಜಾನ್ ಎಲ್ಲರೂ ಚೇಂಜ್ ಆಗಿದ್ದಾರೆ. ನಾನು actually ಕನ್ನಡದವರೇ discharge- ಮೇನ್ ಆಗಿ ಬೇಕು ಡಿಸ್ಚಾರ್ಜ್ ಅಂತ. ಅಲ್ಲಿ ಇದ್ರಂಗೆ ಹಂಗೆ ಬರ್ತಿದ್ದೆ ಮೇಡಮ್. ಡಿಸ್ಚಾರ್ಜ್ ಅಲ್ಲಿ ಆದಷ್ಟು ಕನ್ನಡದಲ್ಲಿ ಇರೋರ್ನ ನೇಮಿಸ್ಕೊಳ್ರಿ ಅಂತ ಅವರೇ ಒಂದ್ ಬರ್ತಿದ್ದೆ. ಹೇಳೋದಾದ್ರೆ ನಾವೇ ಒಂದ್ ಹೇಳ್ಬೇಕಾಗುತ್ತೆ, ಅದು ಅರ್ಥ ಆಗಲ್ಲ. ಓಕೆ 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 ಇಲ್ಲ, ಇಲ್ಲ, ನಾವು ಇಲ್ಲ. ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಇಲ್ಲಿ ಇದ್ದಾಗೆಲ್ಲ. ಪಾಪ ನಾವು ಡಿಸ್ಚಾರ್ಜ್ ಆಗುವಂತ ಸಂದರ್ಭದಲ್ಲಿ ಸ್ವಲ್ಪ ನಮಗೂ ಡಿಸ್ಕೌಂಟ್ ಕೊಡಿ ಮೇಡಮ್ ಅಂತ ಕೇಳಿದಾಗ ಡಿಸ್ಕೌಂಟ್ ಕೊಡಿಸಿದ್ರಿ. ಓಕೆ ಅವತ್ತು ನಮ್ಮ ಹತ್ರ ಏನೂ ಇರ್ಲಿಲ್ಲ, ಬಟ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದ್ ಮಾಡಿ ಏನೇನೋ ಮಾಡ್ಬಿಟ್ಟು ಪಾಪ ವಿಕಾಸ್ ಅನ್ನೋರು ಎಲ್ಲ ಇದ್ ಮಾಡ್ಕೊಂಡು ಮಾಡಿದ್ರು. ಬಹಳಷ್ಟು ಜನ ಇರ್ತಾರೆ. ನಮ್ಗೆ ಒಂದೇನಪ್ಪ ಅಂದ್ರೆ ಅದು ಸ್ವಲ್ಪ ಅಮೌಂಟ್ ಹೆವಿ ಆಯ್ತು ಅಂದ್ಬಿಟ್ಟು ಎಲ್ಲ ಮಾತಾಡ್ತಾರೆ. ಅದೊಂದು ಇದಿದೆ ಸ್ವಲ್ಪ. ಯಾಕೆ ಗೊತ್ತಾ, ಫಸ್ಟ್ ಟೈಮ್ ಬರೋರಿಗೆ ಅಷ್ಟೊಂದು ಹೆವಿ ಅಂದ್ರೆ ಒಂದೇ ಸರಿಗೆ ಹೆದರ್ಕೊಂಡ್ಬಿಡ್ತಾರೆ. ಬಟ್ ಕಾಯಿಲೆ ಅನ್ನೋದಕ್ಕಿಂತ ಫೈನಾನ್ಸಿಯಲ್ ಬರ್ಡನ್ ತುಂಬಾ ಇರುತ್ತೆ ಮೇಡಮ್. ಯಾಕಂದ್ರೆ ಯಾರು ನಮ್ಗೆ ದುಡ್ಡು ಕೊಡುವಂತವ್ರು ಇರಲ್ಲ. ಅದು ಆಕ್ಚುಲಿ ಸೇಮ್ ಮೆಡಿಸಿನ್ ಸೇಮ್ ಟ್ರೀಟ್ಮೆಂಟ್ ಇಲ್ಲಿ ಇಡೀ ಬೆಂಗಳೂರಲ್ಲಿ ನಾವು 4 ಕಡೆ ಮಾಡ್ತಿದ್ದಾರೆ. ಮಾಡಿ ಮೇಡಮ್. ಅವ್ರ ಕಡೆ ಬಂದ್ಬಿಟ್ಟು ಒಂದು ಇಂಜೆಕ್ಷನ್ಗೆ ಬರೀ ಒಂದು ಇಂಜೆಕ್ಷನ್ಗೆ 30,000 ಚಾರ್ಜ್ ಮಾಡ್ತಾರೆ. ನಾವು ಇಲ್ಲಿ ಎಂಟೈರ್ ಹೋಲ್ಸಮ್ ಟ್ರೀಟ್ಮೆಂಟ್ ಸಿಗ್ಲಿ ಅಂತ ಅನ್ಬಿಟ್ಟು ಕಾಸ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಇಷ್ಟ ಆಗ್ತಿದೆ, ನಾವು ಮ್ಯಾಕ್ಸಿಮಮ್ ಮಾಡ್ತಾ ಇದೀವಿ. ಆಕ್ಚುಲಿ ಏನ್ ಗೊತ್ತಾ ಮೇಡಮ್, ಈಗ ನಂದ ಅಂತಲ್ಲ ಮೇಡಮ್, ಈಗ ನಾವ್ ಹೆಂಗೋ 100% ಸ್ವಲ್ಪ ಈಗ 90 to 100% ಆಗ್ತೈತೆ. ಹೆಂಗೋ ಒಂದು ನಮ್ಗೆ ಯಾವ್ದೋ ಒಂದು ಇದ್ರ ಬರುತ್ತೆ ಮೇಡಮ್, ನಾವ್ ಹೆಂಗೋ ಜೀವನ ಮಾಡ್ಕೊಂಡು ಸಂಬಳ ಬರುತ್ತೆ, ಅದ್ರಾಗ ಹೆಂಗೋ ಜೀವನ. ಈಗ ನಂಬಿ ಸಾಲ ನಿಮ್ಮಂತ ಸಾಲ ಆದ್ರೂ ಕೊಡ್ತಾರೆ, ಬಿಡಪ್ಪ ಕೆಲ್ಸದಿದ್ದಾರೆ ಕೊಡೋಣ ಅಂತೇಳಿ. ಕೆಲವರು ಪೂರ್ತಿ ಇಲ್ಲದೆ ಇರೋ ಎಷ್ಟೋ ಜನ ಬರ್ತಾರೆ ಮೇಡಮ್. ಅವ್ರು ಮಾತಾಡೋದು, ಈಗ ನಾವು ಸುಮ್ಮನೆ ಕ್ಯಾಶುವಲ್ ಮಾತಾಡಿದಾಗ ನೀವು ಎಷ್ಟು ಸರಿ ಅಂದ್ರೆ ಅಯ್ಯೋ ನಮ್ಮ ಹತ್ರ ದುಡ್ಡು ಇಲ್ಲ ಸರ್, ಅವ್ರ ಬಡ್ಡಿಗೆ ತಗೊಂಡ್ಬಂದಿದ್ದೀವಿ, ಎಷ್ಟು ನೋಡಿದ್ರೆ 30,000 ಇಲ್ಲ, ದುಡ್ಡು ಬಿಡಂಗೂ ಇಲ್ಲ, ಇಲ್ಲ ನಾವು ತೋರಿಸ್ಕೊಡಂಗೂ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಮಾತಾಡ್ತಾರೆ. ಬಟ್ ಏನ್ ಗೊತ್ತಾ, ಅದು ನಿಮ್ಮ ವಿವೇಚನೆ ಬಿಟ್ಟಿದೆ. ಯಾಕಂದ್ರೆ ಹೇಳ್ಬೇಕು ಬಿಡ್ಬೇಕು ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಸುಮಾರು ಜನ ಬರ್ತಾರೆ. ಅವ್ರಿಗೆಲ್ಲ ನಾವು ಕನ್ಸಿಡರ್ ಮಾಡಿ ಡಿಸ್ಕೌಂಟ್ ಅಂತೂ ಮ್ಯಾಕ್ಸಿಮಮ್ ಮಾಡ್ಕೊಡ್ತಾ ಯಾಕಂದ್ರೆ ಇದ್ದೀವಿ. ಅದು ತುಂಬಾ ನೋವಿಂದ ಹೇಳ್ಕೊಳ್ತಾರೆ ಮೇಡಮ್. ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ ಹೊರಗಡೆ ಬೇರೆ ತರ ಲಿಫ್ಟ್ ಆಗುತ್ತೆ, ದುಡ್ಡುಗೋಸ್ಕರನೇ ಇದೇನೋ ಮಾಡ್ತಾವ್ರೆ ಅನ್ನೋ ಲೆಕ್ಕದಲ್ಲಿ ಬರುತ್ತೆ. ಸರಿ ಸರ್, ಎಲ್ಲ ಆಯ್ತು. ಒಳ್ಳೆದಾಗ್ಲಿ. ತುಂಬಾ Thank you. ಧನ್ಯವಾದಗಳು. ಥ್ಯಾಂಕ್ ಯು.